ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಾನೊಂದು ವಿಶೇಷವಾದಂಥ ಶಕ್ತಿಪೀಠದಲ್ಲಿದ್ದೀನಿ. ಆ ಶಕ್ತಿಪೀಠ ಯಾವುದು, ಆ ಶಕ್ತಿಪೀಠ ಹೇಗಾಯಿತು ಈ ಭೂಲೋಕದಲ್ಲಿ, ಆ ಶಕ್ತಿಪೀಠ ಎಲ್ಲಿದೆ ಮತ್ತು ಆ ಶಕ್ತಿಪೀಠಕ್ಕೆ ಹೇಗೆ ಹೋಗಬೇಕು ಅನ್ನೋ ವಿಚಾರನ ಇವತ್ತು ನೀವು ತಿಳಿಸೋಕ್ಕೋಸ್ಕರವಾಗಿ ಈ ಒಂದು ವಿಶೇಷವಾದಂಥ ಸಂಚಿಕೆಯನ್ನು ಮಾಡ್ತಾಯಿದ್ದೀವಿ. ಹಾಗಾದರೆ ಆ ಶಕ್ತಿಪೀಠ ಯಾವುದನ್ನು ತಿಳಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾನೊಂದು ವಿಶೇಷವಾದಂಥ ಶಕ್ತಿಪೀಠದ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ನಮ್ಮ ಭಾರತ ದೇಶದಲ್ಲಿ 51 ಶಕ್ತಿಪೀಠಗಳಿದೆ ಅಂತೇಳಿ ಗುರುತಿಸಲಾಗಿದೆ. ಅದರಲ್ಲೂ 3 ಶಕ್ತಿಪೀಠಗಳು ನಮ್ಮಲ್ಲಿ ಬಹಳಷ್ಟು ಜನ ಗೊತ್ತಿದೆ. ಒಂದು ನಮ್ಮ ದಕ್ಷಿಣ ಭಾರತದಲ್ಲಿ ಕೊಲ್ಲೂರು ಮೂಕಾಂಬಿಕೆ ಅಂತ ಹೇಳ್ತಾರೆ. ಅದಲ್ಲದೆ ನಮ್ಮ ಮಹಾರಾಷ್ಟ್ರದಲ್ಲೂ ಕೂಡ ಕೊಲ್ಲಾಪುರ, ತುಳಜಾಪುರ ಮತ್ತೆ ಮಾಹೂರು, ಈ 3 ಶಕ್ತಿಪೀಠಗಳಿದೆ. ಇದ್ರ ಜೊತೆಗೆ ಮಹಾರಾಷ್ಟ್ರದಲ್ಲಿ ಇನ್ನೊಂದು ನಾಸಿಕ್ಕಿಂದ 70 ಕಿಲೋಮೀಟರ್ ದೂರದಲ್ಲಿ ಸಪ್ತಶೃಂಗಿ ಅಂತ ಹೇಳಿ ಒಂದು ಶಕ್ತಿಪೀಠ ಇದೆ, ಬಹಳ ವಿಶೇಷವಾದಂತ ಶಕ್ತಿಪೀಠ. ಇವತ್ತು ನಾನು ಆ ಸಪ್ತಶೃಂಗಿ ಅನ್ನೋ ಶಕ್ತಿಪೀಠದಲ್ಲಿ ಇದ್ದೀನಿ. ಈ ಸಪ್ತಶೃಂಗಿ ಶಕ್ತಿಪೀಠ ಯಾಕೆ ಮಹಾರಾಷ್ಟ್ರಕ್ಕೆ ಬಂತು, ಇಲ್ಲಿ ಯಾವ ದೇವಿ ಇದ್ದಾಳೆ ಅನ್ನೋದನ್ನ ಪರಿಚಯ ಮಾಡ್ಕೊಡ್ತೇನೆ ನಾನು ಇವಾಗ. ದಕ್ಷ ಬ್ರಹ್ಮ ದೊಡ್ಡ ಮಹಾಯಾಗ ಮಾಡ್ತಾರೆ, ಕೊಟ್ಟಿಯಾರ್ ಅಂತೇಳಿ. ಇವತ್ತು ನಮ್ಮ ಕೇರಳದಲ್ಲಿ ಇರುವ ಕೊಟ್ಟಿಯೂರ್ ಅನ್ನೋ ಆ ಕೊಟ್ಟಿಯೂರ್ನಲ್ಲಿ ದಕ್ಷ ಬ್ರಹ್ಮ ಮಹಾ ದೊಡ್ಡ ಯಾಗ ಮಾಡ್ತಾನೆ. ಅದಕ್ಕೆ ಎಲ್ಲರೂ ಇನ್ವೈಟ್ ಮಾಡಿರ್ತಾರೆ, ಯಕ್ಷ, ಕಿಂಪುರುಷ, ಗಂಧರ್ವರು, ಎಲ್ಲಾ ದೇವತೆಗಳನ್ನ. ಆದ್ರೆ ಶಿವನ್ನ ಮಾತ್ರ ಇನ್ವೈಟ್ ಮಾಡಿರಲ್ಲ. ಯಾಕೆಂದ್ರೆ ದಕ್ಷ ಬ್ರಹ್ಮನ ಮಗಳು ಪಾರ್ವತಿ ಶಿವನನ್ನ ಲವ್ ಮಾಡಿ ಮದುವೆ ಮಾಡ್ಕೊಂಡ್ಬಿಟ್ಟಿರ್ತಾಳೆ. ಇದು ದಕ್ಷ ಬ್ರಹ್ಮನಿಗೆ ಇಷ್ಟ ಇಲ್ಲ. ಅವನು ಸ್ಮಶಾನವಾಸಿ, ವಿಭೂತಿ ಧರಿಸ್ತಾನೆ, ಅವನಿಗೊಂದು ಐಶ್ವರ್ಯ ಎಲ್ಲ ಏನೂ ಇಲ್ಲ, ಅಂತವನ್ನ ನೀನು ಮದುವೆ ಮಾಡ್ಕೋತಿಲ್ಲ ಅಂತೇಳಿ ಕೋಪ ಮಾಡ್ಕೊಂಡ್ಬಿಟ್ಟಿರ್ತಾನೆ ದಕ್ಷ ಬ್ರಹ್ಮ. ಹೀಗಾಗಿ ನನ್ನ ಅನುಮತಿ ಇಲ್ದೇನೆ ಶಿವನನ್ನ ಮದುವೆ ಆದ್ಲು, ನನಗೆ ಇಷ್ಟ ಇಲ್ದ ಹುಡುಗನ ಜೊತೆ ಮದುವೆ ಆದ್ಲಲ್ಲ ಅಂತೇಳಿ ದಕ್ಷ ಬ್ರಹ್ಮ ಅವನು ಶಿವ ಮತ್ತೆ ಪಾರ್ವತಿನ ಇಬ್ಬರು ಬಿಟ್ಟು, ಸತಿನ ಬಿಟ್ಟು ಬಾಕಿಯವರೆಲ್ಲರೂ ಆ ಹೋಮಕ್ಕೆ ಕರೆದಿರ್ತಾರೆ. ಎಲ್ಲ ಆಯ್ತು. ನನ್ನ ತವ್ರ ಮನೆಯಲ್ಲಿ ನನ್ನ ತಂದೆ ಮನೇಲಿ ದೊಡ್ಡ ಯಾಗ ನಡೀತಿದೆ, ನನ್ನನ್ನು ನನ್ನ ಗಂಡನ ಕರೆದಿಲ್ವಲ್ಲ ಅಂತ ಯೋಚನೆ ಮಾಡ್ತಾಳೆ ಪಾರ್ವತಿ. ಆದ್ರೇನು, ನನ್ನ ತವ್ರ ಮನೆ ಅಲ್ವಾ, ಕರೆದೋದು ಪರವಾಗಿಲ್ಲ, ಒಳ್ಳೆ ಶುಭ ಕಾರ್ಯ, ನಾನು ಆ ಕಾರ್ಯಕ್ರಮಕ್ಕೆ ಹೋಗ್ಲೇಬೇಕು ಅಂತೇಳಿ ಶಿವನ ಹತ್ರ ಕೇಳ್ತಾಳೆ. ನಾನು ನಮ್ಮ ಅಪ್ಪನ ಮನೇಲಿ ಇವತ್ತು ಪೂಜೆ ಮಾಡ್ತಾ ಇದ್ದ ದೊಡ್ಡ ಯಾಗ, ಹೋಗ್ಬಿಟ್ಟು ಬರ್ತೀನಿ ಅಂತ ಕೇಳ್ತಾರೆ. ಆಗ ಶಿವ ಹೇಳ್ತಾರೆ, ಬೇಡ ಬೇಡ, ನಮ್ಮಿಬ್ಬರನ್ನು ಕರೆದಿಲ್ಲ, ಹೋದ್ರೆ ನಿಂಗೆ ಮರ್ಯಾದೆ ಸಿಗೋದಿಲ್ಲ, ಹೋಗೋದ್ ಬೇಡ ಅಂತ ಹೇಳ್ತಾನೆ ಶಿವ. ಅದು ಕೂಡ ತಂದೆ ಮೇಲೆ ಪ್ರೀತಿ, ತವ್ರ ಮನೆ ಮೇಲೆ ಪ್ರೀತಿಯಿಂದ ಏನ್ ಮಾಡ್ತಾಳೆ ಪಾರ್ವತಿ, ಅದೇ ಸತೀದೇವಿ ಕೊಟ್ಟಿಯೂರ್ಗೆ ಬರ್ತಾಳೆ. ಬಂದು ತಂದೆ ಯಾಗದಲ್ಲಿ ಭಾಗವಹಿಸ್ಬೇಕಂತ ಬರ್ತಾರೆ. ಆದ್ರೆ ತಂದೆ ಮಗಳು ಬಂದಿದ್ ನೋಡಿ ಕೋಪ ಮಾಡ್ಕೊಂಡು ಅವಳಿಗೆ ಸತ್ಕರ್ಸಲ್ಲ, ಗೌರವಿಸಲ್ಲ, ನಾನು ಕರಿದವರು ಬಂದಿದೆಯಲ್ಲ ನೀವು ಹೋಮಕ್ಕೆ ಅಂತೇಳಿ ಎಲ್ರೂ ಮುಂದೆ ಬೈದು ಬಿಡ್ತಾರೆ ದಕ್ಷ ಬ್ರಹ್ಮ ಪಾರ್ವತಿಗೆ. ಆಗ ಪಾರ್ವತಿ ಬೇಜಾರಾಗಿ, ನಾನೆಂತ ತಪ್ಪು ಮಾಡಿದೆ, ಕರಿದೋದ್ರು ಬಂದ್ಬಿಟ್ಟಲ್ಲ ಅಂತೇಳಿ ದಕ್ಷ ಬ್ರಹ್ಮ ಮಾಡ್ತಿದ್ದು ಯಜ್ಞಕುಂಡಕ್ಕೆ ಹಾರಿ ಬಿದ್ದು ಬಿಡ್ತಾರೆ, ಒಳಗಡೆಗೆ ಅಗ್ನಿ ಪ್ರವೇಶ ಮಾಡಿಬಿಡ್ತಾರೆ. ಇದನ್ನ ಕೇಳಿಸ್ಕೊಂಡು ತಕ್ಷಣ ಶಿವನಿಗೆ ಬಹಳ ಬೇಜಾಗತ್ತೆ, ನನ್ನ ಹೆಂಡತಿ ಅಗ್ನಿಕುಂಡಕ್ಕೆ ಬಿದ್ದುಬಿಟ್ಲಲ್ಲ ಅಂತೇಳಿ ಓಡೋಡಿ ಬಂದು ವೀರಭದ್ರನಾಗಿ ಬಂದು ಅವಳನ್ನ ಅಗ್ನಿಕುಂಡನ್ನು ಎತ್ಕೊಳ್ತಾರೆ. ಅಷ್ಟೊತ್ತಿಗೆ ಪಾರ್ವತಿಗೆ ಅಂದ್ರೆ ಸತೀದೇವಿಗೆ ಅರ್ಧಂಬರ್ಧ ಜೀವ ಇರ್ತದೆ. ಆ ಅರ್ಧಂಬರ್ಧ ಜೀವ ಇರೋರನ್ನ ಎತ್ಕೊಂಡು ಬರ್ತಾ ಇದಾರೆ, ಅರ್ಧ ಎಲ್ಲ ಸುಟ್ಟೋಗಿದೆ. ಶಿವ ಬಹಳ ಕಣ್ಣೀರ್ತಾನೆ, ನನ್ನ ಪ್ರೇಯಸಿ ಅಗ್ನಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲಲ್ಲ ಅಂತೇಳಿ ಬಹಳ ಪಶ್ಚಾತ್ತಾಪ ಮಟ್ಟು ಅರ್ಧ ಆ ಸುಟ್ಟೋಗಿರೋ ದೇಹನ ಏನು ಎತ್ಕೊಂಡು ನಂಗೆ ಪಾರ್ವತಿನೇ ಬೇಕು ಅಂತ ಹೇಳಿ ಏನ್ ಮಾಡ್ತಾರೆ, ತುಂಬಾ ಶೋಕಿಸ್ತಾರೆ. ಯಾರು? ಶಿವ. ಆಗ ಎತ್ಕೊಂಡು ಓಡಾಡ್ತಿರ್ತಾರೆ. ಕೈಲಾಸ ಬಿಟ್ಟು ಭೂಲೋಕದಲ್ಲಿ ಶಿವ ಪಾರ್ವತಿನ ದೇಹ ಹೊತ್ಕೊಂಡು ಓಡಾಡ್ತಿದ್ದಾನಲ್ಲ ಅಂತ ಹೇಳಿ ಬಹಳ ಯೋಚನೆ ಮಾಡ್ತಾರೆ ಮಹಾವಿಷ್ಣು. ಆಗ ತನ್ನ ಸುದರ್ಶನ ಚಕ್ರದಿಂದ ವಾಪಸ್ ಶಿವ ಕೈಲಾಸಕ್ಕೆ ಬರ್ಲಿ, ಆ ದೇಹ ಬಿಟ್ಬಿಟ್ಟು ಅಂತ ಹೇಳಿ ಆ ದೇಹನ ಚೂರಾಗಕ್ಕೆ ಛಿದ್ರವಾಗುವಂತೆ ಸುದರ್ಶನ ಚಕ್ರ ಬಿಟ್ಟಾಗ ಆ ದೇಹ ಪುಡಿಯಾಗಿ ಒಂದೊಂದು ಭಾಗ ಒಂದೊಂದು ಕಡೆ ಬೀಳ್ತಂತೆ. ಆ ದೇವಿಯ ಬಲಭಾಗ ಈ ಸಪ್ತಶೃಂಗಿಯಲ್ಲಿ ಬಂದು ಬೀಳ್ತಂತೆ. ಆಗ ಆ ಜಾಗದಲ್ಲಿ ಒಂದು ದೇವಿಯ ಅಂಶ ಸೃಷ್ಟಿಯಾಗಿ ಹೀಗೆ
ಪಾರ್ವತಿಯ ಸತೀದೇವಿಯ ಒಂದೊಂದು ಶರೀರದ ಅಂಗಗಳು ಒಂದೊಂದು ಜಾಗದಲ್ಲಿ ಬಿದ್ದಿರೋದ್ರಿಂದ ಇವತ್ತು ಇಂಡಿಯಾದಲ್ಲಿ 51 ಶಕ್ತಿ ಪೀಠಗಳಿದೆ. ಈ ಒಂದು ಶಕ್ತಿ ಪೀಠವು ಬಹಳ ವಿಶೇಷವಾದದ್ದು. ಈ ಶಕ್ತಿ ಪೀಠದಲ್ಲಿ ಸತೀದೇವಿಯ ಪಾರ್ವತಿ ದೇವಿಯ ಬಲಭಾಗದ ತೋಳು ಪೂರ್ತಿ ಕೆಳಗೆ ಬಿದ್ದಿಂದ ಅಲ್ಲಿ ಒಂದು ದೇಹ ರಚನೆ ಆಯಿತು ಅಂತ ಹೇಳ್ತಾರೆ. 7 ಶೃಂಗಗಳ 7 ಪರ್ವತಗಳಲ್ಲಿ ಕೃಷ್ಣ ಶಿಲೆಯಲ್ಲಿ ಮಾಡಿರುವ 7 ಪರ್ವತಗಳು ಮಧ್ಯದಲ್ಲಿ ಈ ದೇವಿ ವಾಸ ಮಾಡಿದೆ. ಅದಕ್ಕೆ ಸಪ್ತಶೃಂಗಿ ಅಂತ ಕರೀತಾರೆ. ಈ ಸಪ್ತಶೃಂಗಿ ಇಲ್ಲಿ ನೆಲೆಯಾಗಿರುವಂತ ಮಹಾ ಪಾರ್ವತಿ ದೇವಿ ಈ ಒಂದು ಜಾಗದಲ್ಲಿ ನೆಲೆಸ್ತಾಳೆ. ಇದು ಒಂದು ಮೂಲ ಸ್ಥಾನದ ಇತಿಹಾಸ. ಹಾಗಾದ್ರೆ ಈ ಸ್ಥಳಕ್ಕೆ ಇನ್ನೂ ಎಷ್ಟು ಬೆಲೆ ಇದೆ, ಯಾಕೆ ಜನ ಎಷ್ಟು ಆಕರ್ಷಣೆ ಹೊಂದ್ತಾರೆ ಅನ್ನೋದನ್ನ ಮತ್ತೆ ತಿಳಿಸ್ಕೊಡ್ತೀನಿ ನಾನು ನಿಮ್ಗೆ. ಶಿವ ತನ್ನ ಸತೀ ದೇವಿಯನ್ನ ಎತ್ಕೊಂಡು ಹೋಗ್ತಿರ್ಬೇಕಾದ್ರೆ ಬಲಗೈ ಬಿತ್ತು. ಆ ಬಲಗೈ ಬಿದ್ದಿದೆ ಅಂದ್ರೆ 7 ಪರ್ವತಗಳ ಮಧ್ಯದಲ್ಲಿ ಬಿತ್ತದು. ಬಿದ್ದಾಗ ಕೈ ಬಿದ್ದೋಯ್ತು. ಶಿವ ತನ್ಪಾಟ್ ತಾನು ಹೋದ. ಕಾಲಕ್ರಮೇಣ ಆ ಬಲಗೈ ಬಿದ್ದ ಜಾಗದಲ್ಲಿ ಒಂದು ರೂಪ ಸೃಷ್ಟಿ ಆಯಿತು. ಒಂದು ದೇಹ, ಆತ್ಮ, ಮನಸ್ಸು ಎಲ್ಲ ಸೃಷ್ಟಿ ಆಯಿತು. ಹಾಗೆ ಸೃಷ್ಟಿ ಆಗ್ತಾ 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 ದೇವಿ ಆ ಜಾಗದಲ್ಲಿ ಒಂದು ನೆಲೆ ಆಗುವಂಥ ಚೈತನ್ಯ ಶಕ್ತಿ ಸೃಷ್ಟಿ ಆಯಿತು. ಆ ದೇವಿ ಈ ಜಾಗದಿಂದ ಬಂದರು ಅಂತ ಹೇಳ್ತಾರೆ ನೋಡಿ. ಅಲ್ಲೊಂದು ಓಪನ್ ಡೋರ್ ಇದೆ ನೋಡಿ, ಅಲ್ಲೊಂದು ಓಪನ್ ಆಗಿರುವಂಥ ಡೋರ್ ಟೈಪು. ಅಲ್ಲಿಂದ ದೇವಿ ಆಗಮನ ಆಯಿತು ಅಂತ ಹೇಳ್ತಾರೆ. ಆಗಮ ಆದಮೇಲೆ ದೇವಿ ತನಗೆ ತಾನೇ ನೆಲೆಸಿರ್ತಾಳೆ. ಅದೇ ಸಮಯದಲ್ಲಿ ಒಬ್ಬ ದೊಡ್ಡ ರೌಡಿ ಅಂದರೆ ಮಹಿಷಾಸುರ. ಅವನು ಯಕ್ಷ, ಗಂಧರ್ವ, ದೇವತೆಗಳು, ಋಷಿ ಮುನಿಗಳು, ಸಾಧು ಸಂತರಿಗೆಲ್ಲ ತುಂಬ ತೊಂದರೆ ಕೊಡ್ತಾ ಇರ್ತಾನೆ. ಅಂಥ ವ್ಯಕ್ತಿಯನ್ನು ಸಾಯಿಸೋಕ್ಕೆ ಯಾರ ಕೈಲೂ ಆಗ್ತಿರ್ಲಿಲ್ಲ. ಆಗ ದೇವಾನುದೇವತೆಗಳು ಬಂದು ಸಪ್ತಶೃಂಗಿಯಲ್ಲಿ ಇರುವಂಥ 7 ಸಪ್ತ ಅಂದರೆ 7 ಪರ್ವತಗಳ ಮಧ್ಯದಲ್ಲಿ ವಾಸ ಮಾಡ್ತಿದ್ದಂಥ ಪಾರ್ವತಿ ದೇವಿಯ ಸತೀದೇವಿಯನ್ನು ರಿಕ್ವೆಸ್ಟ್ ಮಾಡ್ತಾರೆ. ಅಮ್ಮ ಭಗವತಿ, ಈ ಮಹಿಷಾಸುರನ್ನ ಸಾಯಿಸಬೇಕು, ನಮ್ಮ ಕೈಲಿ ಏನು ಮಾಡೋದು, ಸಾಯಿಸೋಕ್ಕಾಗ್ತಿಲ್ಲ ಅಂದಾಗ ದೇವಿ ಅವನ್ನ ಸಾಯಿಸ್ಬೇಕು ಅಂತ ಸಂಕಲ್ಪ ಮಾಡ್ತಾರೆ. ಅದು 1 ದಿನ 2 ದಿನ 1 ವಾರ ಅಲ್ಲ, ತಿಂಗಾನ್ಗಟ್ಲೆ ಯುದ್ಧ ಆಗತ್ತೆ ದೇವಿಗೂ ಮಹಿಷಾಸುರನಿಗೂ. ಕೊನೆಗೆ ಅವನ್ನ ಸಾಯಿಸೋಕ್ಕೆ 2 ಕೈ ಸಾಕಾಗಲ್ಲ. ಅದಕ್ಕೆ 10 ಶಕ್ತಿಗಳು ಉಳ್ಳವಂಥ ಒಂದು ಆಯುಧಗಳು ಬೇಕು ಅಂತೇಳಿ ತನ್ನ 18 ಹಸ್ತಗಳನ್ನು 18 ಭುಜಗಳಿರೋ ಅಂಥ ಶರೀರನ ಹೊಂದಿ 18 ಹಸ್ತಗಳನ್ನು ಒಂದು ಆಯುಧಗಳನ್ನು ತಗೊಂಡು ಮಹಿಷಾಸುರನ ಸಂಹಾರ ಮಾಡ್ತಾಳಂತೆ. ಸಂಹಾರ ಮಾಡಿದ್ಮೇಲೆ ಆಕೆ ಆ ಒಂದು ಗುಹೆಯಲ್ಲಿ ಹೋಗಿ ಹೇಗಿದ್ಲು ಹಾಗೇ ಕಲ್ಲಾಗ್ಬಿಡ್ತಾಳಂತೆ ದೇವಿ. ಆದ್ದರಿಂದ ಇಲ್ಲಿ ನೆಲೆಸಿರುವಂಥ ದೇವಿಗೆ ಯಾರೂ ಶಿಲ್ಪಿಯಿಂದ ಕೆತ್ತನೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿಲ್ಲ. ಸ್ವಯಂ ಭಗವತಿ ಹಾಗೆ ಐಕ್ಯ ಆಗಿರುವಂಥ ಸ್ಥಳ. ಸುಮಾರು 10 ಫೀಟ್ ಅಡಿ ಇಲ್ಲಿ ದೇವಿ 18 ಭುಜಗಳಿಂದ, ಹಸ್ತಗಳಿಂದ, 18 ಆಯುಧಗಳಿಂದ, 18 ಭುಜಗಳಿಂದ ನೆಲೆಸಿದ್ದಾಳೆ ಸಪ್ತಶೃಂಗಿಯಲ್ಲಿ ಆ ಜಗನ್ಮಾತೆ ಪಾರ್ವತಿ ದೇವಿ. ಈ ಯುದ್ಧ ನಡೀತು, ಮಹಿಷಾಸುರನ ಕೊಂದಿದ್ದು ಎಲ್ಲ ಕಡೆ ನ್ಯೂಸ್ ಸ್ಪ್ರೆಡ್ ಆಯಿತು. ಆಗ ಎಲ್ಲ ಋಷಿ ಮುನಿಗಳು ಕೂಡ ಸಂತೋಷದಲ್ಲಿರ್ತಾರೆ. ಅದರಲ್ಲೊಬ್ಬ ಮಾರ್ಕಂಡೇಯ ಮುನಿಗಳು ದೇವಿಯ ಬಗ್ಗೆ ಆಟೋಬಯೋಗ್ರಫಿ ಬರೀಬೇಕು ಅಂಥೇಳಿ ಆ ಮಾರ್ಕಂಡೇಯ ಋಷಿಗಳು ದೇವಿ ಮಹಾತ್ಮೆ ಅಂಥೇಳಿ ದೇವಿ ಹೇಗೆ ಬಂದ್ಲು, ಹೇಗೆ ಅವತಾರ ತಾಳಿದ್ಲು, ಮಹಿಷಾಸುರನ ಹೇಗೆ ಸಾಯಿಸಿದ್ಲು ಅನ್ನೋದನ್ನು ಒಂದು ಚರಿತ್ರೆನ ಬರೀಕ್ಕೆ ಶುರು ಮಾಡ್ತಾರೆ. ಆ ಚರಿತ್ರೆ ಕೂತ್ಕೊಂಡು ಬರೀತಿರೋದೇ ಮಾರ್ಕಂಡೇಯ ಶಿಖರ ಅಂಥೇಳಿ. ಆ ಶಿಖರದಲ್ಲಿ ಮಾರ್ಕಂಡೇಯ ಋಷಿಗಳು ಕೂತ್ಕೊಂಡು ದಿನ ದೇವಿ ಚರಿತ್ರನ 700 ಶ್ಲೋಕ 700 ಶ್ಲೋಕಗಳಲ್ಲಿ ಕಂಪ್ಲೀಟ್ ಮಾಡ್ತಾರೆ. ದಿನ ಏನು ಬರೀತಾನೆ, ಯಾವ ರೀತಿ ಹೇಳ್ತಾನೆ ಅಂತ ಆ ಭಗವತಿ ತನ್ನ ಎಡಭಾಗದ ಕಿವಿನ ಆ ಬಂಡೆಗೆ ಕಿವಿ ಕೊಟ್ಟು ಮಾರ್ಕಂಡೇಯ ಋಷಿಗಳು ಏನು ಬರೀತಾರೆ, ಏನು ಹೇಳ್ತಾ ಇದ್ದಾರೆ, ಏನು ಸ್ಮರಣೆ ಮಾಡ್ತಿದ್ದಾರೆ ಅನ್ನೋದನ್ನು ಕಿವಿ ಕೊಟ್ಟು ಕೇಳ್ತಾ ಇದ್ದಾರಂತೆ ಪಾರ್ವತಿ ದೇವಿ, ದುರ್ಗಾದೇವಿ. ಆದ್ದರಿಂದ ದೇವಿ ಒಂದು ಕಾಲನ್ನ ಮೇಲೆತ್ತಿ ಇನ್ನೊಂದು ಕಾಲನ್ನು ಹೀಗೆ ಮೇಲೆತ್ತಿದ್ದಾರೆ, ಇನ್ನೊಂದು ಕಾಲ ಭೂಮಿಗೆ ಟಚ್ ಮಾಡಿದ್ದಾರೆ. ಹೀಗೆ ಕಿವಿ ಕೊಟ್ಟು ಮಾರ್ಕಂಡೇಯ ಋಷಿಗಳ ಎಲ್ಲ ವಿಚಾರವನ್ನು ತಿಳ್ಕೊಳ್ತಾ ಇದ್ದಾರೆ. ಆದ್ದರಿಂದ ಮಾರ್ಕಂಡೇಯ ಮುನಿಗಳು ದೇವಿ ಮಹಾತ್ಮ ಅಂತ ಪುಸ್ತಕವನ್ನು ಬರೆದ್ರು. ಈಗ ನಾವು ಅದನ್ನು ದುರ್ಗಾ ಸಪ್ತಶತಿ ಅಂದರೆ 700 ಶ್ಲೋಕಾಸ್ ಇರುವಂಥ ನಾವು ಈಗ ಚಂಡಿಕಾ ಯಾಗ, ಚಂಡಿ ಪೂಜೆ ಎಲ್ಲ ಮಾಡ್ತೇವೆ. ಚಂಡಿ, ನವಚಂಡಿ, ಶತಚಂಡಿ ಅಂತೇಳಿ ಪೂಜೆ ಮಾಡ್ತೀವಿ. ಆ ಮೂಲ ಸ್ಥಾನವೇ ಈ ಸಪ್ತಶೃಂಗಿ ಶಿಖರ ಅಥವಾ ಪರ್ವತ. ಇದು ಒಂದು. ಇದಲ್ಲದೆ
ಈ ಜಾಗಕ್ಕೆ ಇನ್ನೂ ಮತ್ತಷ್ಟು ವ್ಯಾಲ್ಯೂ ಕೊಟ್ಟಿದ್ದಾರೆ ನಮ್ಮ ರಾಮಾಯಣ ಕಾಲದಲ್ಲಿ, ಮಹಾಭಾರತ ಕಾಲದಲ್ಲಿ. ಅದೇನು ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ತೀನಿ. ಈ ಸಪ್ತಶೃಂಗಿ ಕ್ಷೇತ್ರದಲ್ಲಿ ರಾಮಾಯಣದ ಕೂಡ ಒಂದು ಪವರ್ ಇದೆ. ಹೇಗೆ ಗೊತ್ತಾ? ರಾವಣ ಜೊತೆ ಯುದ್ಧ ಮಾಡುವಾಗ ಲಕ್ಷ್ಮಣ ಮೂರ್ಛೆ ಹೋಗ್ಬಿಡ್ತಾನೆ. ಅವನು ಐಸಿಗೆ ಅಡ್ಮಿಟ್ ಆಗಬೇಕು, ಆ ಲೆವೆಲ್ಗೆ ಮೂರ್ಛೆ, ಅನ್ಕಾನ್ಷಿಯಸ್ ಆಗಿಬಿಡ್ತಾನೆ. ಆಗ ರಾಮ ಹೇಳ್ತಾನೆ ಹನುಮಂತನಿಗೆ, ಹನುಮಾನ್ಜಿ, ಲಕ್ಷ್ಮಣನಿಗೆ ಕಾನ್ಷಿಯಸ್ನೆಸ್ ಬಂದಿಲ್ಲ, ಮೂರ್ಛೆ ಹೋಗಿದ್ದಾನೆ, ಸಂಜೀವಿನಿ ಒಂದು ಹರ್ಬ್, ಆಯುರ್ವೇದ ಹರ್ಬ್ ತಗೊಂಬ ಅಂತ ಕೇಳಿದಾಗ ಹನುಮಂತ ಎಲ್ಲ ಕಡೆ ಹುಡುಕ್ತಾನೆ. ಆಗ ಈ ಸಪ್ತಶೃಂಗಿ ಬರ್ತಾನೆ. ಸಪ್ತಶೃಂಗಿ ಅವಾಗ ದಂಡಕಾರಣ್ಯ, ಭಾಳಷ್ಟು ಆಯುರ್ವೇದ ಹರ್ಬ್ಸ್ ಈ ಜಾಗದಲ್ಲಿ ಇತ್ತಂತವಾಗ. ಆಂಜನೇಯ ಹರ್ಬನ್ನು ಹುಡುಕಕ್ಕೆ ಅಂತ ಬಂದಂತೆ ಆಂಜನೇಯ ಕೂಡ ಈ ಸ್ಥಾನಕ್ಕೆ ಬಂದು ಹೋಗಿರೋ ಒಂದು ಸಾಂಕೇತಿಕ ಗುರುತುಗಳಿದೆ. ಆದ್ದರಿಂದ ರಾಮಾಯಣ ಕಾಲದಲ್ಲೂ ಕೂಡ ಈ ಜಾಗಕ್ಕೆ ಒಂದು ಬೆಲೆ ಬಂತು. ಇದಾದಮೇಲೆ ಪಾಂಡವರು ಕೂಡ ಈ ಜಾಗದಲ್ಲಿ ಅಜ್ಞಾತವಾಸದಲ್ಲಿ ಬಂದಿದ್ದರಂತೆ. ಆ ಸಮಯದಲ್ಲಿ ದೇವಿಯನ್ನು ದರ್ಶನ ಮಾಡಿದ್ದಾರೆ ಅನ್ನೋ ಒಂದು ಕೂಡ ಸಂಪ್ರದಾಯದಲ್ಲಿ ಉಲ್ಲೇಖನ ಆಗಿದೆ, ಅಂದರೆ ಇತಿಹಾಸದಲ್ಲಿ ನಡೆದು ಬಂದಿದೆ. ಅದರಿಂದ ಈ ಸಪ್ತಶೃಂಗಿ ರಾಮನ ಕಾಲದಲ್ಲೂ ಕೃಷ್ಣನ ಕಾಲದಲ್ಲೂ ಕೂಡ ಇತ್ತು, ಈಗಲೂ ಕಲಿಯುಗದಲ್ಲಿದೆ. ಯಾರಿಗೆ ಈ ಒಂದು ದುಷ್ಟಶಕ್ತಿಗಳ ಬಾಧೆ, ಬ್ಲ್ಯಾಕ್ ಮ್ಯಾಜಿಕ್, ವಾರಾಹಿ ಪ್ರಯೋಗ, ಚಂಡಿ ಪ್ರಯೋಗ, ಚೋಡಿ ಪ್ರಯೋಗ, ಹಲವಾರು ಮಾಟ ಮಂತ್ರ ತಂತ್ರಗಳ ಬಾಧೆಯನ್ನು ನರಳುತ್ತಿದ್ರೆ, ಭೂತ, ಪ್ರೇತ, ಪಿಚಾಚಿ, ಶಾಕಿನಿ, ಡಾಕಿನಿ, ಹೀಗೆ ದುಷ್ಟಶಕ್ತಿಗಳ ಬಾಧೆಯಿಂದ ತೊಂದರೆ ಪಡ್ತಿದ್ರೆ ಈ ದೇವಿ ಸನ್ನಿಧಾನಕ್ಕೆ ಬಂದು ಪ್ರಾರ್ಥನೆ ಮಾಡಿ ಕೈಲಾದಂಥ ಸೇವೆಯನ್ನು ಸಲ್ಲಿಸಿದ್ದೆ ಆದರೆ ಆ ಭಗವತಿ ಖಂಡಿತ ಆಶೀರ್ವಾದ ಮಾಡ್ತಾರೆ. ಆದ್ದರಿಂದ ಇಡೀ ಇಂಡಿಯಾದಲ್ಲಿ 51 ಶಕ್ತಿಪೀಠಗಳಲ್ಲಿ ಈ ಕ್ಷೇತ್ರ ಭಾಳ ವಿಶೇಷವಾಗಿದೆ. ಏಕೆಂದರೆ ಈ ಕ್ಷೇತ್ರದಲ್ಲಿ ಮಾರ್ಕಂಡೇಯ ಮುನಿ ಜೊತೆಗೆ ದೇವಿ ಇರುವಂಥದ್ದು, ಅಷ್ಟಾದಶ ಭುಜೆ, 10 ಅಡಿ 10 ಫೀಟ್ ಇರುವಂಥ ಈ ಒಂದು ದೇವಿ ಆ ಗುಹೆ ಒಳಗಡೆ ನಿರಂತರ ವಾಸ ಮಾಡಿ ಕೋಟ್ಯಾಂತರ ಭಕ್ತರಿಗೆ ರಾಮನ ಕಾಲದಲ್ಲಿ ಕೃಷ್ಣನ ಕಾಲದಲ್ಲೂ ಕೂಡ ಆಶೀರ್ವಾದ ಮಾಡ್ಕೊಂಡು ಬಂತಿರುವಂಥ ವಿಶೇಷ ಶಕ್ತಿಪೀಠ ಈ ಒಂದು ಸಪ್ತಶೃಂಗಿ. ಆದ್ದರಿಂದ ಈ ದೇವಿಗೆ ವಿಶೇಷವಾದ ಸೇವೆಗಳೇನಪ್ಪ ಅಂತಂದರೆ, ಹುಣ್ಣಿಮೆ ಅಮಾವಾಸ್ಯೆ ದಿವಸ ಭಾಳ ವಿಶೇಷವಾದಂಥ ಪೂಜೆ, ನವರಾತ್ರಿ ಸಮಯದಲ್ಲಿ ಭಾಳ ವಿಶೇಷವಾದಂಥ ಆರಾಧನೆಗಳು ನಡೀತದೆ. ಇಲ್ಲಿ ನಿತ್ಯ ಅನ್ನದಾಸೋಹ ಇದೆ, ಪ್ರಸಾದ ವಿನಿಯೋಗ ಮಾಡ್ತಾರೆ. ಭಾಳಷ್ಟು ಇಂಪ್ರೂವ್ ಆಗ್ತಿದೆ ಈ ಸಪ್ತಶೃಂಗಿ ಜಾಗ. ಅದರಿಂದ ಇದು ಎಲ್ಲಿ ಬರುತ್ತೆ ಅಂದರೆ, ಮಹಾರಾಷ್ಟ್ರ ಜಿಲ್ಲೆಯಲ್ಲಿ ನಾಸಿಕ್ಕಿಂದ 70 ಕಿಲೋಮೀಟರ್ 70 ಕಿಲೋಮೀಟರ್ಸ್ನಲ್ಲಿ ಈ ಶಕ್ತಿಪೀಠ ನೆಲೆಗೊಂಡಿದೆ. ಅದರಿಂದ ಯಾರು ಬೇಕಾದ್ರೂ ನಾಸಿಕ್ಗೆ ಬಂದು ನಾಸಿಕ್ಕಿಂದ 70 ಕಿಲೋಮೀಟರ್ ಈ ಸನ್ನಿಧಾನಕ್ಕೆ ಬರಬೇಕು. ಇಲ್ಲಿಗೆ ಟ್ರೈನ್ ಇಲ್ಲ, ಫ್ಲೈಟ್ ಇಲ್ಲ. ನಾಸಿಕ್ಕಿಂದ ನೀವು ಸ್ವಂತ ವೆಹಿಕಲ್ ಇಲ್ಲ, ಬಸ್ ಮಾಡಿಕೊಂಡು ತಮ್ಮ ಓನ್ ವೆಹಿಕಲಲ್ಲಿ ಬಂದು ದೇವಿಯನ್ನು ದರ್ಶನ ಮಾಡುವಂಥ ಯೋಗ ನಿಮ್ಮೆಲ್ರಿಗೂ ಇದೆ. ಹಾಗಾದರೆ ಆ ದೇವಿ ಸೇವೆಯನ್ನು ನೋಡೋಣ.
ದೇವಿಯ ದರ್ಶನ ಮಾಡಬೇಕು ಅಂದರೆ ಭಾಳ ಕಷ್ಟಪಡಬೇಕಾಗಿತ್ತು ಹಿಂದೆ. ಏಕೆಂದರೆ ದೇವಿ ತುಂಬ ದೊಡ್ಡ ಪರ್ವತದ ಗುಹೆ ಒಳಗಿದ್ದಾರೆ. ಸುಮಾರು ಭೂಮಿಯಿಂದ 1230 ಮೀಟರ್ ಹೈಟದಲ್ಲಿ, ಅಂದರೆ ಭೂಮಿಯಿಂದ 1230 ಹೈಟಲ್ಲಿ ದೇವಿ ಗುಹೆ ಇರೋದು. ಹಿಂದೆ ಭಾಳ ಕಷ್ಟಪಟ್ಟು ಹತ್ತುತ್ತಾ ಇದ್ರು. ಈಗಲೂ ಕೂಡ 500 ಸ್ಟೆಪ್ಸ್ ಇದೆ, 500 ಮೆಟ್ಲತ್ತು ಕೂಡ ದೇವಿ ನೋಡ್ಬೋದು. ಇದಲ್ದೇ ಇತ್ತೀಚಿನ ನಮ್ಮ ಸಪ್ತಶೃಂಗಿ ಟ್ರಸ್ಟ್ನವರು ರೋಪ್ ವೇ ಮಾಡಿದ್ದಾರೆ. ಭಾಳ ಈಸಿಯಾಗಿ ಹೋಗಿ ಈಸಿಯಾಗಿ ಬರ್ಬೋದು. ಆ ಒಂದು ಪ್ರಯಾಣ ಭಾಳ ಚೆನ್ನಾಗಿರ್ತದೆ. ಅದರಿಂದ ಅಂಗವಿಕಲರು, ವಯಸ್ಸಾದವರು ಯಾರು ಬೇಕಾದ್ರೂ ಕೂಡ ಆರಾಮಾಗಿ ಬಂದು ದೇವಿ ದರ್ಶನ ಮಾಡ್ಬೋದು. ರೋಪಲ್ಲಿ ಹೋಗೋದು, ದರ್ಶನ ಮಾಡೋದು, ವಾಪಸ್ ರೋಪಲ್ಲಿ ಹೋಗಿ ಕೆಳಗೆ ಬರ್ಬೋದು. ಯುವಕರು ಬೆಟ್ಟ ಹತ್ತಬೇಕು, ಪರ್ವತ ಹತ್ತಬೇಕು ಅಂದರೆ 500 ಸ್ಟೆಪ್ ಹತ್ತಿ ದೇವಿ ದರ್ಶನವನ್ನು ಮಾಡೋ ಅವಕಾಶ ಕೂಡ ಇದೆ.
आता मध्ये पैसे घातले घ्या भगवान विचार सारखा हो बनायचा पापानायचा जानायचा बनायचा पूर्णब्रह्मणे महादेव शांतमहादेव अद्भुती सुद्धा सत्यनाथे कथेचा नंतर शिवाग्रहामध्ये पुराण
ಅದು ಗೊತ್ತಿದೆ ನೋಡುದಲ್ಲ ವೀಕ್ಷಕರೇ, ಸಪ್ತಶೃಂಗಿ ದೇವಿಯ ಮಹಿಮೆ ಮತ್ತು ಆಕೆಯ ಸನ್ನಿಧಾನದ ಜೀವಿತ ಕಾಲದಲ್ಲಿ ಒಮ್ಮೆಯಾದರೂ ಬಂದು ಈ ಶಕ್ತಿಪೀಠಕ್ಕೆ ದರ್ಶನ ಕೊಟ್ಟು ಆ ಜಗನ್ಮಾತೆಯ ಪಾದಸ್ಪರ್ಶ ಮಾಡಿದರೆ ನಮ್ಮ ಜನ್ಮ ಸಾರ್ಥಕ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಒಂದು ದಿಶೆಯಲ್ಲಿ ಯಾರು ಈ ಕ್ಷೇತ್ರಕ್ಕೆ ಬರೋಕ್ಕಾಗಲ್ವೋ, ಯಾರು ಇಲ್ಲಿ ಬಂದು ಸೇವೆ ಮಾಡೋಕ್ಕಾಗಲ್ವೋ ಅಂಥವ್ರಿಗೆ ಈ ಒಂದು ಸಂಚಿಕೆ ಮುಖಾಂತರ ಆ ಭಗವತಿಯ ದರ್ಶನವನ್ನು ಮಾಡಿಸಿದ್ದೀವಿ. ಆ ಜಗನ್ಮಾತೆ ನಿಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ಧನ, ಕನಕ, ವಸ್ತ್ರ, ವಾಹನಾದಿಗಳು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆ ನೋಡೋಕ್ಕಾಗಿಲ್ವೋ, ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. ಮೂರಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ, ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ಎಲ್ರಿಗೂ ಶೇರ್ ಮಾಡಿ, ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಮತ್ತು ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮಿಗೆ ನೀವೇ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಕ್ಷೇತ್ರದ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.